ಎರಡನೆಯ ಮಹಾಯುದ್ಧ. ಮೊದಲ ಮಹಾಯುದ್ಧದ ಸಾವು ಮರೆಯುವ ಮುನ್ನವೇ ಎರಡನೆಯ ಮಹಾಯುದ್ಧವು 1939 ಸೆಪ್ಟೆಂಬರ್ 1ರಂದು ಪೋಲೆಂಡಿನ ಮೇಲೆ ಜರ್ಮನಿ ಹಿಟ್ಲರ್ ದಾಳಿ ಮಾಡುವುದರೊಂದಿಗೆ ಪ್ರಾರಂಭವಾಯಿತು. ಬ್ರಿಟನ್ ಪೋಲೆಂಡಿನ ಮಿತ್ರ ರಾಷ್ಟ್ರದಿಂದ ಜರ್ಮನಿಯ ವಿರುದ್ಧ ಯುದ್ಧ ಸಾರಿತಾದರೂ ಪೋಲೆಂಡ್ ಜರ್ಮನಿಯ ವಶವಾಯಿತು. ಕೆಲವೇ ತಿಂಗಳುಗಳಲ್ಲಿ ಹಿಟ್ಲರ್ ಡೆನ್ಮಾರ್ಕ್, ನಾರ್ವೆ, ಹಾಲೆಂಡ್, ಬೆಲ್ಜಿಯಂ ಮತ್ತು ಫ್ರಾನ್ಸ್ಗಳನ್ನು ವಶಪಡಿಸಿಕೊಂಡರು. ಮುಂದುವರೆದು 1941ರ ಜೂನ್ನಲ್ಲಿ ರಷ್ಯಾದ ಮೇಲೆ ಆಕ್ರಮಣ ಮಾಡಿ ಮಾಸ್ಕೋ ಮತ್ತು ಲೆನಿನ್ಗ್ರಾಡ್ಗಳವರೆಗೆ ಮುನ್ನುಗ್ಗಿತು. ಬ್ರಿಟನ್ ರಷ್ಯಾದ ಸಹಾಯಕ್ಕೆ ಧಾವಿಸಿತು. ಇತ್ತ ಜಪಾನ್ ಹಿಟ್ಲರ್ನೊಂದಿಗೆ ಕೈಜೋಡಿಸಿ ಡಿಸೆಂಬರ್ 1941ರಲ್ಲಿ ಅಮೆರಿಕಾದ ಶಾಂತಸಾಗರದ ಪರ್ಲ್ ಹಾರ್ಬರ್ ನೌಕಾನೆಲೆಯ ಮೇಲೆ ದಾಳಿ ಮಾಡಿತು. ಅಮೆರಿಕನ್ನರ ಅನೇಕ ಹಡಗುಗಳನ್ನು ಮುಳುಗಿಸಿತು. ಇದರಿಂದ ಅಮೆರಿಕ ಮಿತ್ರ ರಾಷ್ಟ್ರದೊಂದಿಗೆ ಸೇರಿ ಮತ್ತಷ್ಟು ತೀವ್ರಗೊಳಿಸಿತು. ಬ್ರಿಟನ್ ಮತ್ತು ಇಟಲಿ ಸೈನ್ಯಗಳ ಮಧ್ಯೆ 1941ರಿಂದ 1943ರವರೆಗೆ ಉತ್ತರ ಆಫ್ರಿಕಾದ ಭಾರೀ ಸೆಣಸಾಟ ನಡೆದು ಮಿತ್ರಪಡೆ 1943ರಲ್ಲಿ ಇಟಲಿಯನ್ನು ವಶಪಡಿಸಿಕೊಂಡಿದ್ದರಿಂದ ಮುಸಲೇನಿ ಜರ್ಮನಿಯಲ್ಲಿ ಆಶ್ರಯ ಪಡೆದನು. ಆದರೆ ಏಪ್ರಿಲ್ 1945ರ ಹೊತ್ತಿಗೆ ಮಿತ್ರ ಪಕ್ಷಗಳು ಜರ್ಮನಿಯ ರಾಜಧಾನಿಯಾದ ಬರ್ಲಿನ್ನನ್ನು ವಶಪಡಿಸಿಕೊಂಡವು. ಇದೇ ವೇಳೆಗೆ ಮುಸಲೋನಿಯನ್ನ ಹತ್ಯೆಗೈಯಲಾಯಿತು ಹಾಗೂ ಹಿಟ್ಲರನು ಆತ್ಮಹತ್ಯೆ ಮಾಡಿಕೊಂಡನು. ಆದರೆ ಇಟಲಿ ಮತ್ತು ಜರ್ಮನಿಗಳು ಶರಣಾದರೂ ಜಪಾನ್ ಯುದ್ಧ ಮುಂದುವರಿಸಿತು. ಆದ್ದರಿಂದ ಅಮೆರಿಕ ಅಧ್ಯಕ್ಷ ಹ್ಯಾರಿ ಎಸ್ ಟ್ರೂಮನ್ ಜಪಾನ್ ಮೇಲೆ ಅಣುಬಾಂಬ್ ದಾಳಿ ಮಾಡಲು ಅಮೆರಿಕ ವಾಯುಪಡೆಗೆ ಆದೇಶ ನೀಡಿದನು. ಆದರೆ ಆಗಸ್ಟ್ 6, 1945ರಂದು ಲಿಟಲ್ ಬಾಯ್ ಎಂಬ ಹೆಸರಿನ ಅಣುಬಾಂಬನ್ನು ಜಪಾನಿನ ಕೈಗಾರಿಕಾ ನಗರಗಳಲ್ಲೊಂದಾದ ಹಿರೋಶಿಮಾ ಮೇಲೆ ಹಾಗೂ ಫ್ಯಾಟ್ಮನ್ ಎಂಬ ಹೆಸರಿನ ಬಾಂಬನ್ನು ನಾಗಸಾಕಿ ಮೇಲೆ 1945 ಆಗಸ್ಟ್ 9ರಂದು ಹಾಕಲಾಯಿತು. ಇದರಿಂದ ತೀವ್ರ ವಿನಾಶ ಉಂಟಾದ ಪರಿಣಾಮವಾಗಿ ಜಪಾನ್ ಯಾವುದೇ ಷರತ್ತುಗಳಿಲ್ಲದೆ ಅಮೆರಿಕ ಪಡೆಗಳಿಗೆ ಶರಣಾಯಿತು. ಹೀಗೆ ಅತ್ಯಂತ ಭಯಾನಕವಾದ 6 ವರ್ಷಗಳ ರಕ್ತಸಿಕ್ತ ಯುದ್ಧ ಕೊನೆಗೊಂಡಿತು. ಇದರೊಂದಿಗೆ ಮಿತ್ರ ಬಣ ಯುದ್ಧದಲ್ಲಿ ಸಂಪೂರ್ಣವಾಗಿ ವಿಜಯಿಯಾಯಿತು ಹಾಗೂ ರಾಷ್ಟ್ರ ಸಂಘದ ಜಾಗದಲ್ಲಿ ವಿಶ್ವಸಂಸ್ಥೆ ರಚನೆಯಾಯಿತು.